ಮೈಸೂರು ದಸರಾ ಜಂಬೂ ಸವಾರಿ ದಿನ ತೆರೆದ ಜೀಪಿನಲ್ಲಿ ಸಿಎಂ ಡಿಸಿಎಂ ಜೊತೆಗೆ ತಮ್ಮ ಮೊಮ್ಮಗನನ್ನ ಕರ್ಕೊಂಡು ಹೋದಂತ ಸಚಿವ ಮಹದೇವಪ್ಪ ನಡೆಗೆ ಈಗ ಆಕ್ಷೇಪಗಳು ಸಿಕ್ಕಾಪಟ್ಟೆ ಬಂದದ್ದಲ್ಲ. ಈ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಮಹದೇವಪ್ಪ ಅವರು ಸ್ಪಷ್ಟನೆ ಕೊಟ್ಟರು. ಏನು ಅಲ್ಲಿ ಯಾವ ಪ್ರೋಟೋಕಾಲ್ ಏನು ಉಲ್ಲಂಘನೆ ಆಗಿಲ್ಲ ರೀ, ಅದು ಪ್ರೋಟೋಕಾಲ್ ವ್ಯಾಪ್ತಿಗೇನೆ ಬರೋದಿಲ್ಲ, ಅದೇನು ಪರೇಡ್ ಅಲ್ಲ, ಮತ್ತು ಅಲ್ಲಿ ಯಾವ ಧ್ವಜವಂದನೆಯೂ ಇರಲಿಲ್ಲ. ಕೇವಲ ಜನರಿಗೆ ವಂದನೆ ಸಲ್ಲಿಸೋಕೆ ಎಲ್ಲರೂ ಕೂಡ ಒಟ್ಟಾಗಿ ಹೋದ್ವಿ ಕೈ ಬೀಸ್ಕೊಂಡು. ದಸರಾ ಆಚರಣೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ರೀತಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಪಾಪ ಸಚಿವ ಶಿವರಾಜ್ ತಂಗಡಿಗೆ ಪಾಪ ರೀ, ಅವ್ನು ಸಣ್ಣ ಹುಡುಗ, ಇದೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವರು ತೇಪಚ್ಚೋ ಕೆಲಸ. ಪ್ರೋಟೋಕಾಲು ಇಲ್ಲ, ಸೆಲ್ಯೂಟು ಇಲ್ಲ, ಅದು ಬಿಟ್ಟರೆ ಅಲ್ಲಿ ಯಾವ ಉಲ್ಲಂಘನೆಯೂ ಆಗಿಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ. ಜನಗಳಿಗೆ ಕೈ ಬೀಸಿ ಕೃತಜ್ಞತೆ ಭಾವ ಮಾಡಿ ನಾವೆಲ್ಲ ಭಾರತೀಯರು, ನಾವು ವೈವಿಧ್ಯತೆಯಲ್ಲಿ ಏಕತೆಯಿಂದ ಜಾತಿ ಧರ್ಮ ರಾಜಕೀಯವನ್ನು ಮೀರಿ ನಮ್ಮ ದೇಶವನ್ನು ಕಟ್ಟೋಣ ಅಂತೇಳಿ ಒಬ್ಬ ನಾಯಕರಾಗಿ ಮಾಡಬೇಕು ಅನ್ನೋದು ಬಿಟ್ಟರೆ ದಸರಾ ಆಚರಣೆ ಯಾರಿಗೂ ಗೊತ್ತಿಲ್ಲ, ಅವರೆಲ್ಲ ಇತ್ತ ಸುಮ್ಮನೆ ಸೃಷ್ಟಿ ಮಾಡಿರ್ಬೋದು. ಅವನೊಬ್ಬನು ಸಣ್ಣ ಹುಡುಗ ಪಾಪ, ಅವ್ರ ಮೊಮ್ಮಗ ಏನು ಮಾದೇವಪ್ಪರು ಬಂದು ಹತ್ತಂತ ಹೇಳಿಲ್ಲ. ಸುಮ್ಮ ಪಾಪ ಒಂದು ಸಣ್ಣ ಹುಡುಗ ಬಂದು ಹತ್ತಿದ್ದಾನೆ, ಅವನ ಬಗ್ಗೆ ಇಷ್ಟಕ್ಕೊಂದು ಚರ್ಚೆ ಬೇಕಾಗಿತ್ತ ಅಂತ ಅವಶ್ಯಕತೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮ. ನಿಮ್ಮ ಮಾಧ್ಯಮದೊಳಗೆ ವರದಿ ಕೇಳಿದ್ದಾರೆ ಕೆಂಗಣ್ಣು, ಅಲ್ಲಿ ಇದು ಕೆಂಗಣ್ಣನಿಲ್ಲ ವರದಿನೇ ಇಲ್ಲ. ಇದು ಪ್ರೋಟೋಕಾಲ್ ಅವತ್ತೇ ಹೇಳಿದ್ವಿ, ಅವತ್ತೇ ಸ್ಪಷ್ಟೀಕರಣ ಅನ್ಸೋದು. ಕೆ ಪಿ ನಾಗರಾಜ್ ಕೂಡ ಮೈಸೂರಿಂದ ಹೇಳಿದ್ರು, ಇದು ಪ್ರೋಟೋಕಾಲ್ ಇಲ್ಲಿ ಬರೋದಿಲ್ಲ ಅಂತ ಹೇಳಿ. ಇಲ್ಲಿರೋದು ನೈತಿಕತೆ ಅನ್ನೋದಷ್ಟೇ. ನಿಮಗಿರೋದು ಪವರ್, ಆ ಪವರನ್ನು ನೀವು ದುರುಪಯೋಗ ಪಡಿ. ಯಾರು ಬೇರೆದವ್ರಿಗೂ ಕೊಟ್ಬಿಡಿ. ತೆರೆದ ಜೀಪ್ನಲ್ಲಿ ಹೋಗೋಕ್ಕಾಗಲ್ಲ, ಪ್ರೋಟೋಕಾಲ್ ಇಲ್ವಲ್ಲ, ಬೇರೆದವರು ಹೋಗ್ತಾರೆ ತೆರೆದ ಜೀಪ್ನಲ್ಲಿ. ಯಾಕೆ ನಿಮಗಷ್ಟೇ ಯಾಕಲ್ಲಿ ಕೇಳ್ಬೋದಲ್ವ ಯಾರಾದರೂ? ನೈತಿಕತೆಯ ಪ್ರಶ್ನೆ ಬರುತ್ತೆ, ಅದ್ರ ಬಗ್ಗೆ ಉತ್ತರ ಕೊಡಿ. ಬೆಳಗಾವಿಯಲ್ಲಿ ನಿನ್ನೆ ಅವರು ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಘೋಷಣೆಯನ್ನ ಪ್ರಶ್ನಿಸಿದ್ದಕ್ಕೆ ಕಲ್ಲು ತೂರಾಟ ನಡೆದಿದೆ. ಪ್ರಕರಣ ಸಂಬಂಧ 11 ಜನರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ಜಲ್ಗಾರ ಗಲ್ಲಿಯಲ್ಲಿ ಹೋಗ್ತಾ ಇದ್ರು, ಈ ವರ್ಷ ಕಡಕ್ ಗಲ್ಲಿಯಲ್ಲಿ ಬಂದಿದ್ದಾರೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ಕಲ್ಲು ತೂರಾಟ ಮಾಡಿದ್ದಾರೆ. ವಿಷಯ ತಿಳಿತಿದ್ದ ಹಾಗೆ ಪೊಲೀಸರು ಸ್ಥಳಕ್ಕೆ ಹೋದ್ರು, ಪರಿಶೀಲನೆ ನಡೆಸಿದ್ರು. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಕಿಡಿಗೇಡಿಗಳ ಬಂಧನ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಮೊದಲು ಉರ್ದುವಿನಲ್ಲಿ ಹಾಕ್ತಾ ಇದ್ರು, ಅರ್ಥ ಆಗ್ತಿರ್ಲಿಲ್ಲ, ಈಗ ಇಂಗ್ಲಿಷ್ನಲ್ಲಿ ಹಾಕ್ತಾ ಇದ್ದಾರೆ ಅಷ್ಟೇ ಅಂತ ವಿವಾದಕ್ಕೆ ತೇಪೆ ಹಚ್ಚೋ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಮಾಡಿದ್ದಾರೆ. ಕಲಬುರಗಿ ಬಳಿಕ ಆಳಂದದಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ವಿಷಯ ತಿಳಿತಿದ್ದ ಹಾಗೆ ಬ್ಯಾನರ್ ತೆರವು ಕೂಡ ಮಾಡಿಸಲಾಗಿದೆ. ಬರೇಲಿ ಹಿಂಸಾಚಾರದ ರೂವಾರಿ ಮೌಲಾನಾ ತಕ್ವೇರ್ ರಾಜಾ ಇದನ್ನ ಯೋಗಿ ಸರ್ಕಾರ ಧ್ವಂಸಗೊಳಿಸಿದೆ. ಈ ಮಧ್ಯೆ ಬರೇಲಿಯ ಹಿಂಸಾಚಾರ ಹಿನ್ನೆಲೆಯಲ್ಲಿ ಐ ಲವ್ ಮಹದೇವ್ ಅನ್ನುವುದು ದೇವ ಮಹಾದೇವನಿಗೆ ಮಾಡಿದಂತಹ ಅಪಮಾನ ಅಂತ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಹೇಳಿದ್ದಾರೆ. ಗಲ್ಲಿನಲ್ಲಿ ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ, ಅವರದು ಒಂದು ರೂಟ್ ಫಿಕ್ಸ್ ಇದೆ. ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಹಳೆ ರೂಟ್ ನಲ್ಲಿ ಹೋಗಿದೆ, ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ, ಖಡಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗರ ಕೂಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ. ನಮ್ಮ ಗಮನದಲ್ಲಿ ಯಾರಿಗೆ ಏನ್ ಗಾಯ ಆಗಿಲ್ಲ, ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTV ನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನ್ ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋತೀವಿ. ಏನ್ ಕಾರಣದಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ ಹೇಳಿ ಅಪ್ಪ, ಈ ಕಾಂಗ್ರೆಸ್ನವರು ಯಾವ ಕಾರಣದಲ್ಲಿ ಮೆರವಣಿಗೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಐ ಲವ್ ಮೊಹಮ್ಮದ್ ಮೆರವಣಿಗೆ ಮಾಡಕ್ಕೆ ಏನು ಅನುಮತಿ? ಏನಾರು ಬೇರೆ ಏನಾರು ಹಬ್ಬ ಇಟ್ಕೊಂಡಿದ್ದೀರಾ? ಏನೂ ಇಲ್ಲ. ಇದು ಸತ್ಕಾರ್ಯನಾ? ಅದೇನಿದು ಹೊಸದಾಗಿ ಏನಾಗ್ತಿಲ್ಲ, ಮೊದಲು ಕೂಡ ಹಾಕ್ತಿದ್ರು. ಆದ್ರೆ ಇದೀಗ ಅದನ್ನ ಒಂದು ವಿವಾದ ಆಗಿ ಸೃಷ್ಟಿ ಮಾಡಿದ್ದಾರೆ. ಅದನ್ನ ಮೊದಲು ಉರ್ದುನಲ್ಲೂ ಹಾಕೊಳ್ತಿದ್ರು. ಪಾಪ ಯಾರು ಉರ್ದು ಓದಕ್ ಬರ್ದೇ ಇರೋದ್ರಿಂದ ಅದನ್ನ ಇದ್ ಮಾಡ್ಲಾ. ಈಗ ಮೊದಲನೇ ಬಾರಿ ಇಂಗ್ಲಿಷ್ ನಲ್ಲಿ ಹಾಕಿರೋದಕ್ಕೆ ಅದೊಂದು ವಿವಾದ ಮಾಡ್ತಾರೆ. ಇದೆಲ್ಲ ಅನಗತ್ಯ ವಿವಾದಗಳು. ಪ್ರತಿಯೊಂದು ಧರ್ಮದವರು ಅವರವರ ಯಾರು ಮಹನೀಯರು ಇರ್ತಾರೆ ಅಥವಾ ಅವ್ರವ್ರ ದೇವ್ರು ಇರ್ತಾರೆ, ಅದ್ರ ಬಗ್ಗೆ ಅವರು ಏನೋ ಒಂದು ಮೆಚ್ಚುಗೆ ಮಾತುಗಳದ್ದು ಹಾಕೊಳ್ಳುವಂತ ಬ್ಯಾನರ್ ಹಾಕೊಳ್ಳೋದ್ರಿಗೆ ಏನು ತಪ್ಪಿಲ್ಲ. ನನ್ನ ವಾದ ಏನು ಗೊತ್ತಾ ದಿವ್ಯಾ, ಇದರಲ್ಲಿ ಅವರು ವ್ಯಕ್ತಿ ಪೂಜೆಯನ್ನ ಮಾಡಲ್ಲ, ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ. ಅವರಲ್ಲಿ ದೇವರು ಮೂರ್ತಿ ಅನ್ನೋದೇನಿಲ್ಲ. ಆಯ್ತು ಬಿಡ್ರಿ, ಈಗ ಮುಸ್ಲಿಮ್ಸ್ ಎಲ್ಲ ಐ ಲವ್ ಮೊಹಮ್ಮದ್ ಅಂತೇಳಿ ವ್ಯಕ್ತಿ ಪೂಜೆನ ಮಾಡೋಕ್ಕೆ ಶುರು ಮಾಡಿದ ನಂತರ ನಿಮ್ಗೇನು ಸಮಸ್ಯೆ? ಅವ್ರನ್ನವ್ರು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ, ಬಿಡಿ ಮಾಡ್ಕೊಳ್ಳಿ. ಅವ್ರು ಇಷ್ಟು ದಿನ ಪೂಜೆ ಮಾಡ್ತಾ ಇದ್ದಿದ್ದೇನು? ಅಲ್ಲಾಹನ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು, ನಮಾಜ್ ಮಾಡ್ತಾ ಇದ್ದಿದ್ದು. ಈಗ ಐ ಲವ್ ಮೊಹಮ್ಮದ್ ಅಂತೇಳಿ ಬ್ಯಾನರ್ ಇಟ್ಕೊಂಡೆಲ್ಲ ಓಡಾಡ್ತಾ ಇದ್ದಾರೆ ಅವರು. ಆಮೇಲೆ ಉರ್ದು ಅರ್ಥ ಆಗ್ತಿರ್ಲಿಲ್ಲ, ಅದಕ್ಕೆ ಇಂಗ್ಲಿಷ್ ಯಾರಿಗೆ ಅರ್ಥ ಮಾಡಿಸ್ಬೇಕು? ಯಾಗ್ಲಿ ಅವ್ರಿಗೆ ಉರ್ದು ಬರಲ್ವಾ? ನನಗೆ ಅರ್ಥ ಆಗದಿರೋದೇನು ಗೊತ್ತಾ, ಇದನ್ನ ಯಾಕೆ ವಿರೋಧ ಮಾಡ್ತಾ ಇದಾರೆ ಅಂತ ಹೇಳಿ. ಬಿಡಿ, ಅವ್ರು ಬದಲಾವಣೆ ಆಗಕ್ಕೆ ಬಯಸ್ತಾ ಇದ್ದಾರೆ. ಜಯಂತಿ ಮಾಡ್ತಾ ಇರಲ್ಲ, ಟಿಪ್ಪು ಜಯಂತಿ ತಂದ್ರು. ದಿ ವಾಂಟ್ ಟು ಕನ್ವರ್ಟ್ ಅಂತ ನನಗನ್ನಿಸ್ತಾ ಇದೆ. ಯಾರೋ ಒಬ್ರು ಈ ತರ ಕನ್ವರ್ಟ್ ಆಗೋಣವಾ ನಾವು ಅಂತ ಬಯಸ್ತಾ ಇದ್ದಾರೇನೋ. ನಮ್ಮ ಆಚರಣೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋಣ,
ಮುಸ್ಲಿಂ ಸಂಪ್ರದಾಯದ ಇವೆಲ್ಲ ಇಲ್ಲ. ಇವನ್ನೆಲ್ಲ ನಾವು ಹಿಂದೂ ಸಂಪ್ರದಾಯದಿಂದ ತಗೊಂಡು ಇವನ್ನೆಲ್ಲ ಬಳಕೆ ಮಾಡೋಣ, ಜಯಂತಿಗಳ ಆಚರಣೆಯನ್ನ ಮಾಡೋಣ, ನಾವು ಮೂರ್ತಿ ಪೂಜಾ ಆರಾಧಕರಾಗೋಣ. ಬಯಸ್ತಾ ಇದ್ದಾರೆ ಬಿಡ್ರಿ, ಯಾಕ್ರಿ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀರಾ? ಆಗ್ಲಿ ಬಿಡಿ, ಏನಾಗೋದಿದೆ ನಿಮಗೆ? ಆಯ್ತು, ಈಗ ಅವ್ರು ಬೋರ್ಡ್ ಹಾಕೊಂಡು ಓಡಾಡ್ತಾರೆ ಎಲ್ಲ ಮೊಹಮ್ಮದ್. ಏನಾಯ್ತು ಇವಾಗ? ಏನಾಯ್ತು? ಏನಕ್ಕೆ ಅಷ್ಟೊಂದು ಅದಕ್ಕೆ ವಿರೋಧ ಮಾಡ್ಕೊಂಡು ಕಲ್ಲೊಗೆಯೋದೆಲ್ಲ ನನಗೇನೋ ವಿಚಿತ್ರವಾಗಿ ಕಾಣಿಸುತ್ತೆ. ದೇ ವಾಂಟ್ ಟು ಕನ್ವರ್ಟ್. ಆಗ್ಲಿ ಬಿಡಿ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ?